ಧರ್ಮಸ್ಥಳದ ಸುತ್ತ ಶವಗಳ ಉತ್ಖನನ ಕಾರ್ಯ ನಡೀತಾ ಇದೆ. ಪಾಯಿಂಟ್ ನಂಬರ್ 6 ನಲ್ಲಿ ಮಿನಿ ಹಿಟಾಚಿ ಬಳಕೆ ಮಾಡಲಾಗಿದೆ. ಹಿಟಾಚಿ ಕಾರ್ಯಾಚರಣೆ ನಡೀತಾ ಇದೆ. ಉತ್ಖನನ ಸ್ಥಳದಲ್ಲಿ ನದಿ ನೀರಿನ ಹೊರತೆ ಹರಿದು ಬಂದಿದೆ ಅಂತ ಮಾಹಿತಿಗಳು ಬರ್ತಾ ಇದೆ. ನೀರು ಹೊರ ತೆಗೆಯೋದಕ್ಕೆ ಪಂಪ್ ಸೆಟ್ ಅನ್ನು ಕೂಡ ಅಧಿಕಾರಿಗಳು ತರಿಸಿದ್ದಾರೆ. ಜೋರು ಮಳೆ ಆಗ್ತಾ ಇದೆ, ಮತ್ತೊಂದು ಕಡೆ ನದಿಯಿಂದ ನೀರು ಕೂಡ ಬರ್ತಾ ಇದೆ. ಆ ನೀರನ್ನ ಹೊರ ತೆಗೆಯೋದಕ್ಕೆ ಪಂಪ್ ಸೆಟ್ ಅನ್ನ ತರಿಸಿದ್ದಾರೆ ಅಧಿಕಾರಿಗಳು. ಗುಂಡಿಯ ನೀರು ಹೊರ ಹಾಕಲು ಪಂಪ್ ಸೆಟ್ ಬಳಕೆ ಮಾಡಿಕೊಳ್ಳಲಾಗಿದೆ. 6ನೆಯ ಸ್ಥಳದಲ್ಲಿ ಮಿನಿ ಹಿಟಾಚಿ ಕಾರ್ಯಾಚರಣೆ ನಡೀತಾ ಇದೆ. ಮತ್ತೊಂದು ಕಡೆ ಭರ್ತಿ ಮಳೆ ಆಗ್ತಾ ಇದೆ. ಇದರ ನಡುವಿನಲ್ಲಿ ಉತ್ಖನನ ಮಾಡ್ತಾ ಇರುವ ಸ್ಥಳದಲ್ಲಿ ನದಿ ನೀರಿನ ಹೊರತೆ ಹರಿದು ಬಂದಿದೆ. ಹಾಗಾಗಿ ಪಂಪ್ ಸೆಟ್ ಅನ್ನ ಬಳಸಲಾಗಿದೆ. ಸ್ಥಳಕ್ಕೆ ಪಂಪ್ ಸೆಟ್ ತರಿಸಿದಂತಹ ಅಧಿಕಾರಿಗಳು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ನೇರ ಪ್ರಸಾರದ ದೃಶ್ಯ ಇದೆ. ಕಳೆದ 3 ದಿನದಿಂದಲೂ ಕೂಡ ಅಸ್ಥಿಪಂಜರ ಶೋಧ ಕಾರ್ಯ ನಡೀತಾ ಇದೆ. ನಿನ್ನೆಯವರೆಗೂ ಪಾಯಿಂಟ್ 5 ಅನಾಮಿಕ ದೂರುದಾರ ಗುರುತಿಸಿದಂತಹ ಜಾಗಗಳಲ್ಲಿ, ಒಟ್ಟು 13 ಜಾಗಗಳಲ್ಲಿ 5 ಜಾಗಗಳಲ್ಲಿ ಶೋಧ ಕಾರ್ಯ ನಡೆದಿದೆ. 5 ಜಾಗದಲ್ಲೂ ಕೂಡ ಕಳೆಬರಹ ಸಿಕ್ಕಿಲ್ಲ. ಈಗ ಕಾರ್ಯಾಚರಣೆ ಮುಂದುವರೆದಿದೆ. ಇವತ್ತು ಪಾಯಿಂಟ್ ನಂಬರ್ 6 ನಲ್ಲಿ ಅಗೆಯಲಾಗ್ತಾ ಇದೆ. ಮಿನಿ ಹಿಟಾಚಿಯನ್ನು ಕೂಡ ಬಳಸಲಾಗಿದೆ. ಇದರ ಜೊತೆಗೆ ನೀರು ಬರ್ತಾ ಇರುವ ಹಿನ್ನೆಲೆ ಆ ನೀರನ್ನ ಹೊರ ತೆಗೆಯೋದಕ್ಕೆ ಪಂಪ್ ಸೆಟ್ ಅನ್ನು ಕೂಡ ಬಳಸಲಾಗಿದೆ. 3ನೇ ದಿನದ ಶೋಧ ಕಾರ್ಯ ಕೆಲವೇ ಹೊತ್ತಿನಲ್ಲಿ ಪಾಯಿಂಟ್ ನಂಬರ್ 6 ನಲ್ಲಿ ಅಗೆಯುವ ಕಾರ್ಯ ಕೂಡ ಮುಕ್ತಾಯ ಆಗಬಹುದು. 1 ಗಂಟೆಯಿಂದಲೂ ಕೂಡ ಕಾರ್ಮಿಕರು ಗುಂಡಿ ಅಗೆಯುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅನಾಮಿಕ ದೂರುದಾರ ಗುರುತಿಸಿರುವ ಸ್ಥಳಗಳನ್ನು ಅಗೆಯುವ ಕಾರ್ಯ ನಡೀತಾ ಇದೆ. ಮೊದಲನೆಯ ದಿನ ಕೇವಲ 1 ಗುಂಡಿಯನ್ನು ಅಗೆಯಲಾಯಿತು. ನಿನ್ನೆ 4 ಗುಂಡಿಗಳನ್ನು ಅಗೆಯಲಾಯಿತು. ಈಗ ಪಾಯಿಂಟ್ ನಂಬರ್ 6 ನಲ್ಲಿ ಅಗೆಯುವ ಕಾರ್ಯ ಮುಂದುವರೆದಿದೆ. ಈ ಬಗ್ಗೆ ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭರತ್. ಸ್ಥಳದಲ್ಲಿಯೇ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಓವರ್ ಟು ಯು ಭರತ್, ಏನಾಗ್ತಾ ಇದೆ? ವೀಣಾ, ಹೌದು, ಈಗಾಗಲೇ ಈ ಒಂದು ಉತ್ಖನನ ಪ್ರಕ್ರಿಯೆ ಆರಂಭವಾಗಿ ಸುಮಾರು ಒಂದೂವರೆ ಗಂಟೆಗಳ ಕಾಲ ಆಗ್ತಾ ಬಂತು. ಆ ನೇರ ದೃಶ್ಯಾವಳಿಗಳನ್ನು ನೀವು ಕೂಡ ನೋಡ್ತಾ ಇದ್ದೀರಾ. ಅಲ್ಲಿ ಒಂದಷ್ಟು ಚಲನವಲನಗಳು ಕಾಣ್ತಾ ಇದೆ, ಮತ್ತೇನೋ ಒಂದು ಬೆಳವಣಿಗೆ ನಡೆದ ರೀತಿಯಲ್ಲಿ ಕಾಣ್ತಾ ಇರುವಂಥದ್ದು. ಹಾಗಾಗಿ ಅದರ ಬಗ್ಗೆ ಅಧಿಕೃತವಾಗಿ SIT ಮಾಹಿತಿಯನ್ನು ಕೊಡಬೇಕು. ಯಾಕಂದರೆ ಒಂದು ಗಂಟೆಯವರೆಗೂ ಕೂಡ ಸುಮಾರು ಒಂದು ಅರ್ಧ ಗಂಟೆ ಮ್ಯಾನ್ಯುವಲ್ ಆಗಿ ಆಗದ ನಂತರ ಅಲ್ಲಿಗೊಂದು JCB ಕರ್ತಾರೆ. JCB ತಂದು JCB ಮೂಲಕವೂ ಕೂಡ ಅಗೆಯುವ ಪ್ರಕ್ರಿಯೆಗಳನ್ನು ನಡೆಸಲಾಯಿತು. ಆ JCB ಪ್ರಕ್ರಿಯೆಗಳು ಮುಗಿದ ಬೆನ್ನಲ್ಲೇ ಅಲ್ಲಿ ಒಂದಷ್ಟು ಆಕ್ಟಿವಿಟಿಗಳನ್ನು ನಡೆಯೋದನ್ನು ನೀವು ಗಮನಿಸಬಹುದು. ಆರಂಭದಲ್ಲಿ ಒಂದು ನಕ್ಷೆಗಳನ್ನು, ಅಂದರೆ ಅದೊಂದು ರಿಸರ್ವ್ ಫಾರೆಸ್ಟ್ ಆಗಿರುವಂಥ ಕಾರಣದಿಂದಾಗಿ ಆ ಜಾಗದ ನಕ್ಷೆಗಳನ್ನು ಅರಣ್ಯ ಇಲಾಖೆ ಅಧಿಕಾರಿಗಳು ತಂದದ್ದು, ಮತ್ತು ಅದರ ಜೊತೆಗೆ ರೆವಿನ್ಯೂ ಲ್ಯಾಂಡ್ಗೆ ಸಂಬಂಧಪಟ್ಟಂತ ದಾಖಲೆಗಳನ್ನು ಕೂಡ ಅದೇ ಒಂದು ಜಾಗದಲ್ಲಿ ಬಿಡಿಸಿ ಆ ನದಿ ತಟದ ಭಾಗದ ಜಾಗಗಳು ಯಾವ ವ್ಯಾಪ್ತಿಗೆ ಸೇರುವಂಥದ್ದು, ಅಂದ್ರೆ 6ನೇ ಪಾಯಿಂಟ್ ಅಂತ ಏನು ಗುರುತಿಸಲಾಗಿದೆ, ಆ 6ನೇ ಪಾಯಿಂಟಿನ ಜಾಗಗಳು ಯಾರಿಗೆ ಸೇರಿದ್ದಾಗಿದೆ ಅನ್ನುವಂಥದ್ದನ್ನ ಗುರುತಿಸುವ ಪ್ರಕ್ರಿಯೆಗಳು ಅಲ್ಲಿ ನಡೀತಾ ಇರುವಂಥದ್ದು ನಮಗೆ ಈ ಭಾಗದಿಂದ ಕಾಣ್ತಾ ಇದೆ. ಅಲ್ಲಿ ರೆವಿನ್ಯೂಗೆ ಸೇರಿದಂತಹ ಅಧಿಕಾರಿಗಳಿದ್ದಾರೆ, ಸಹಾಯಕ ಆಯುಕ್ತರಿದ್ದಾರೆ, ಮತ್ತು ವಿಲೇಜ್ ಅಕೌಂಟೆಂಟ್ಗಳು ಕೂಡ ಅಲ್ಲಿ ಉಪಸ್ಥಿತಿ ಇರುವಂಥದ್ದು, ಮತ್ತು ಬೆಳ್ತಂಗಡಿ ತಹಶೀಲ್ದಾರ್ ಕೂಡ ಉಪಸ್ಥಿತಿ ಇರುವಂಥದ್ದು. ಹಾಗಾಗಿ ಅರಣ್ಯ ಇಲಾಖೆಯ ಒಂದು ಅಧಿಕಾರಿಗಳ ಟೀಮ್ನ ಜೊತೆಗೆ ಅವರ ಕೆಲಸಗಳು ಕೂಡ ಆಗ್ತಾ ಇರುವಂಥದ್ದು. ಹಾಗಾಗಿ ಅಲ್ಲಿ ಕೆಲವು ಪ್ರಕ್ರಿಯೆಗಳು, ಅಂದ್ರೆ ಮಳೆ ಪ್ರಮಾಣ ಜೋರಾಗಿದೆ, ಹಾಗಾಗಿ ಅಲ್ಲಿ ಒಂದಷ್ಟು ಆ ಭಾಗದ ಗುಂಡಿಗಳಲ್ಲಿ ತೋಡದಂತ ಗುಂಡಿಗಳಲ್ಲಿ ನೀರು ತುಂಬಿರುವಂಥದ್ದು, ಅದನ್ನ ಹೊರಗೆ ಹಾಕುವಂತ ಪ್ರಕ್ರಿಯೆಗಾಗಿ ಅಲ್ಲಿ ಒಂದು ಮೋಟಾರ್ ಪಂಪ್ ಅನ್ನ ಕೂಡ ತಂದಿದ್ದಾರೆ. ಹಾಗಾಗಿ ಆ ಒಂದು ಪ್ರಕ್ರಿಯೆ ಕೂಡ ನಡೆದಿದೆ. ಈಗ ಸದ್ಯಕ್ಕೂ ಕೂಡ ಮತ್ತೆ ಉತ್ಖನನ ಪ್ರಕ್ರಿಯೆ ನಡೀತಾ ಇರುವಂತದ್ದು. ಹಾಗಾಗಿ ಇಲ್ಲಿ ಏನಾಗಿದೆ ಅನ್ನುವಂಥದ್ರ ಬಗ್ಗೆ ಕ್ಲಾರಿಟಿ ಸಿಗ್ತಾ ಇಲ್ಲ. ಯಾಕಂದ್ರೆ ಅದು ಅಧಿಕೃತ ಮೂಲಗಳಿಂದಲೇ ಬರಬೇಕಾಗಿರುವಂತದ್ದು. SIT ಅಂತ ತನಿಖಾ ಸಂಸ್ಥೆಗಳ ಮುಖ್ಯಸ್ಥರೇ ಅಲ್ಲಿನದನ್ನ ಹೇಳಬೇಕು. ಆದರೆ ನಿನ್ನೆಯ
ಅವಧಿಗೆ ಹೋಲಿಕೆಯನ್ನ ಮಾಡಿದ್ರೆ ಒಂದಷ್ಟು ಅಲ್ಲಿ ಅವಧಿ ಒಂದಷ್ಟು ಹೆಚ್ಚಾಗಿದೆ, ಏನೋ ಒಂದು ಪ್ರಕ್ರಿಯೆ ಆದ ರೀತಿಯಲ್ಲಿ ಕಾಣ್ತಾ ಇದೆ. ಹಾಗಾಗಿ ಅದರ ಬಗ್ಗೆ ಅವರಷ್ಟೇ ಅದಕ್ಕೆ ಒಂದು ಕ್ಲಾರಿಟಿಯನ್ನ ಕೊಡಬೇಕು. ಹಾಗಾಗಿ ಈ ಒಂದು ಜಾಗವನ್ನು ಮುಗಿಸದೆ ಅವರು ಮುಂದಕ್ಕೆ ಹೋಗೋದಿಲ್ಲ. ಈ ಒಂದು ಜಾಗದಲ್ಲಿ ಏನಾಗಿದೆ ಅನ್ನುವಂಥದ್ರ ಮಾಹಿತಿಗಳನ್ನು ಅವರು ಕಲೆ ಹಾಕಿದ ಬಳಿಕವೇ ಅವರು ಮುಂದಕ್ಕೆ ಹೋಗುವಂಥದ್ದು. ಒಟ್ಟು ಈಗ ಸದ್ಯಕ್ಕೆ ಆ ಒಂದು ಜಾಗ ಇನ್ನೂ ಕೂಡ ಉತ್ಖನನ ಪ್ರಕ್ರಿಯೆ ಮುಂದುವರೆದಿದೆ. SITಯ ಅಧಿಕೃತವಾದಂತಹ ಮಾಹಿತಿಗಳಿಗಾಗಿ ಅಂದರೆ ನಿನ್ನೆಯಿಂದಲೂ ಕೂಡ ಅವರು ಕೊಡುವಂಥ ಮಾಹಿತಿಗಳ ಆಧಾರದ ಮೇಲೆ ನಾವು ಪ್ರತಿಯೊಂದು ಜಾಗಗಳಿಂದ ಅವರು ಬೇರೆ ಜಾಗಗಳಿಗೆ ಜಂಪ್ ಆಗುವಂಥ ಸಂದರ್ಭಗಳಲ್ಲಿ ಯಾವ ಜಾಗಗಳಲ್ಲಿ ಅವರ ಉತ್ಖನನ ಪ್ರಕ್ರಿಯೆ ಮುಕ್ತಾಯ ಆಗುತ್ತೋ ಅದು ನಮಗೆ ಅಧಿಕೃತವಾಗಿ ಮಾಹಿತಿಗಳು ಸಿಗ್ತಾ ಇತ್ತು. ಹಾಗಾಗಿ ಈಗಲೂ ಕೂಡ ಅದಕ್ಕೆ ನಾವು ವೇಟ್ ಮಾಡ್ತಾ ಇರುವಂಥದ್ದು. ಎಸ್ ಭರತ್, ಇದ್ರ ಜೊತೆಗೆ ನಿನ್ನೆ SIT ಮುಖ್ಯಸ್ಥ ಪ್ರಣವ್ ಮೊಹಾಂತಿ ಸ್ಥಳಕ್ಕೆ ಬಂದಿದ್ರು ಮಧ್ಯಾಹ್ನದ ನಂತರ. ಸೊ ಇವತ್ತು ಬರುವಂತಹ ಸಾಧ್ಯತೆ ಇದೆಯಾ ಒಂದು? ಇದರ ಜೊತೆಗೆ ಮೊಹಾಂತಿ ಅವರಿಗೆ ಕೇಂದ್ರದ ಸೇವೆಗೆ ಬುಲಾವ್ ಬಂದಿರುವಂತಹ ಹಿನ್ನೆಲೆಯಲ್ಲಿ ಸೊ ಅವರೇ ಮುಖ್ಯಸ್ಥರಾಗಿ ಮುಂದುವರಿತಾರಾ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಸೊ ಆ ಭಾಗದಲ್ಲಿ ಈ ಕುರಿತಾಗಿ ಏನು ಚರ್ಚೆಗಳಾಗ್ತಾ ಇದೆ? ವೀಣಾ, ಹೌದು, ಪ್ರಣವ್ ಮೊಹಾಂತಿ ಈಗಲೂ ಕೂಡ ಮಂಗಳೂರಿನಲ್ಲಿ ಇಲ್ಲಿದ್ದಾರೆ. ಹಾಗಾಗಿ ಅವರು ಈ ಜಾಗಕ್ಕೆ ಬರಲಿಲ್ಲ. ಆದರೆ ಮಧ್ಯಾಹ್ನದ ಬಳಿಕ ಬರಬಹುದು ಅಥವಾ ಇಲ್ಲಿನ ಬೆಳವಣಿಗೆಗಳನ್ನು ಗಮನಿಸಿ ಅವರ ಮುಂದಿನ ಚಲನವಲನಗಳು ಇರಬಹುದು ಅಂತ ಅನಿಸುತ್ತೆ. ಅದರ ಜೊತೆಗೆ ಅವರನ್ನು ಕೇಂದ್ರದ ಸೇವೆಗೆ ಗಮನಿಸಿದಂಥ ಸಂದರ್ಭಗಳಲ್ಲಿ ಅದರ ಬಗ್ಗೆ ಬೇರೆ ಬೇರೆ ರೀತಿಯಾದಂಥ ಚರ್ಚೆಗಳು ನಡೀತಾ ಇದೆ. ಅಂದರೆ ಆ ಚರ್ಚೆಗಳ ಕೆಲವೊಂದು ಕಡೆಗಳಲ್ಲಿ ಆ ಚರ್ಚೆಗಳು ಬೇರೆ ಆಯಾಮಗಳನ್ನು ಪಡ್ಕೊಳ್ತಾ ಇದ್ದಾರೆ. ಕೆಲವೊಂದು ಕಡೆಗಳಲ್ಲಿ ಯಾಕಂದರೆ 94ರ IPS ಕ್ಯಾಡರ್ನ ಅಧಿಕಾರಿಯವರು. ಹಾಗಾಗಿ ಅವರು ಸದ್ಯಕ್ಕೆ ಕರ್ನಾಟಕದಿಂದ ಆಯ್ಕೆಯಾಗಿರುವಂತಹ ಆ ಒಂದು ಜ್ಯೇಷ್ಠತಾ ಪಟ್ಟಿಯಲ್ಲಿರುವಂತಹ ಒಂದು ಲಿಸ್ಟ್ನಲ್ಲಿ ಅವರು ಕರ್ನಾಟಕದಿಂದ ಏಕೈಕ ಅಧಿಕಾರಿ, DGP ರ್ಯಾಂಕ್ನ ಅಧಿಕಾರಿ ಅವರೊಬ್ಬರೇ ಆಗಿರುವಂಥದ್ದು. ಅದರ ಜೊತೆಗೆ ಅದರಲ್ಲಿ ಬೇರೆ ಬೇರೆ ರಾಜ್ಯಗಳ ಪಟ್ಟಿಗಳು ಕೂಡ ಇರುವಂಥದ್ದು. 94 ಅದರ ಜೊತೆಗೆ 93, 94 ಆ ಸಾಲಿನಲ್ಲಿರುವಂಥ DGP ಗ್ರೇಡ್ನ ಬಹಳ ಹಿರಿಯ ಅಧಿಕಾರಿಗಳನ್ನು ಅದರಲ್ಲಿ ಪರಿಗಣನೆಗೆ ತೆಗೆದುಕೊಳ್ಳಲಾಗಿದೆ. ಆದರೆ ಇವರನ್ನ ಈ SITಯಲ್ಲಿ ಮುಖ್ಯಸ್ಥರಾಗಿರುವಂಥ ಹೊತ್ತಲ್ಲಿ ಇವರನ್ನ ಆ ಪಟ್ಟಿಗೆ ಆಯ್ಕೆ ಮಾಡಲಾಗಿದೆ. ಇದರ ಹಿಂದೆ ಬೇರೆ ಏನೋ ಪ್ರಭಾವಗಳು ಬಿದ್ದಿದೆ ಅನ್ನುವಂಥ ಚರ್ಚೆಗಳು ಒಂದು ಕಡೆ ನಡೆದ್ರೆ, ಇನ್ನೊಂದು ಕಡೆಯಲ್ಲಿ ವಾದ ಆಗುವಂಥದ್ದು ಅವರ ಹಿರಿತನದ ಮೇಲೆ, ಸೇವಾ ಹಿರಿತನದ ಮೇಲೆ ಅವರನ್ನು ಅದಕ್ಕೆ ಗುರುತಿಸಲಾಗಿರುವಂಥದ್ದು ಮತ್ತು ಅವರನ್ನ ಕೇಂದ್ರದ ಸೇವೆಗೆ ನಿಯೋಜಿಸಿಕೊಳ್ಳುವ ನಿಟ್ಟಿನಲ್ಲಿ ಅವರನ್ನ ಆ ಪಟ್ಟಿಗಳಲ್ಲಿ ಪರಿಗಣನೆ ಮಾಡಲಾಗಿದೆ ಅನ್ನುವಂಥ ಚರ್ಚೆಗಳು. ಹಾಗಾಗಿ ವಾದ ಪ್ರತಿವಾದಗಳ ಆಚೆಗೂ ಕೂಡ ಅದು ಸ್ವತಃ ಪ್ರಣವ್ ಮೊಹಾಂತಿಯವರ ವಿವೇಚನೆಗೆ ಬಿಟ್ಟದ್ದು. ಅವರು ಅಲ್ಲಿ ಆಯ್ಕೆ ಮಾಡಿದ್ದರೂ ಕೂಡ ಅಲ್ಲಿ ಸಿಗುವಂಥ ಹುದ್ದೆಗಳ ಆಧಾರದಲ್ಲಿ ಅವರು ಮುಂದೆ ಹೋಗ್ತಾರಾ, CBI, NIA ರೀತಿಯಾದಂತಹ ಬೇರೆ ಬೇರೆ ತನಿಖಾ ಸಂಸ್ಥೆಗಳಲ್ಲಿ ಅವರಿಗೆ ಪದವಿಗಳನ್ನು ಕೊಡಬಹುದು. ಕೊಟ್ಟಂಥ ಸಂದರ್ಭದಲ್ಲಿ ಅವರು ಅದನ್ನು ಸ್ವೀಕರಿಸಿಕೊಂಡು ಹೋಗ್ತಾರಾ ಅನ್ನುವಂಥದ್ದು ಅವರ ಚರ್ಚೆಗೆ ಬಿಟ್ಟಂಥದ್ದು. ಆದರೆ ಬಹುತೇಕ ಈಗ ಈ ಒಂದು ದೊಡ್ಡ ಮಟ್ಟದ ತನಿಖೆಯ ಉಸ್ತುವಾರಿಯನ್ನು ಅವರ ಮುಖ್ಯಸ್ಥರನ್ನಾಗಿ ನೇಮಿಸಲಾಗಿದೆ. ಬಹುತೇಕ ಒಂದು ರೀತಿಯಾದಂಥ ಒಂದು ಹಂತದ ತನಿಖೆ ಕೂಡ ಇಲ್ಲಿ ಒಂದು ಹಂತಕ್ಕೆ ಬಂದಿದೆ. ಇಂಥ ಸಂದರ್ಭಗಳಲ್ಲಿ ಅವರನ್ನು ಬದಲಾವಣೆ ಮಾಡ್ತಾರಾ ಬಿಡ್ತಾರಾ ಅನ್ನುವಂಥದ್ದು ಅದು ರಾಜ್ಯ ಸರ್ಕಾರದ ನಿರ್ಧಾರಗಳಿಗೆ ಬಿಟ್ಟದ್ದು. ಅದು ಗೃಹ ಸಚಿವರು ಕೂಡ ನಿನ್ನೆ ಅದರ ಬಗ್ಗೆ ಹೇಳಿದ್ರು. ಅವರು ಒಂದು ವೇಳೆ ಹೋದ್ರೆ ಅದಕ್ಕೆ ಬೇರೆ ಮುಖ್ಯಸ್ಥರನ್ನ ತರುವ ನಿಟ್ಟಿನಲ್ಲೂ ಕೂಡ ಚಿಂತನೆಗಳನ್ನು ನಡೆಸಬಹುದು ಅನ್ನುವಂಥದ್ದು. ಹಾಗಾಗಿ ಈ ಎಲ್ಲ ಕ್ರಮಗಳ ಬಗ್ಗೆ ಸರ್ಕಾರದ ಮಟ್ಟದಲ್ಲಿ ಆಗುವಂಥದ್ದು. ಆದರೆ ಸಾರ್ವಜನಿಕವಾಗಿ ಮತ್ತು ಸ್ಥಳೀಯವಾಗಿ ಮತ್ತು ಸಾಮಾಜಿಕ ತಾಣಗಳಲ್ಲಿ ಬೇರೆದೇ ರೀತಿಯಾದಂಥ ಚರ್ಚೆಗಳಾಗ್ತಾ ಇದೆ. ಆದರೆ ಆ ಚರ್ಚೆಗಳ ಆಚೆಗೆ ಮತ್ತು ಆ ಚರ್ಚೆಗಳಿಗೆ ಸಂಬಂಧಪಟ್ಟಂತೆ ಕೆಲವೊಂದು ವಾದ ಪ್ರತಿವಾದಗಳು ಮತ್ತು ಅಪಸ್ವರದ ರೀತಿಯಾದಂತಹ ಒಂದಷ್ಟು ಮಾಹಿತಿಗಳು ಕೂಡ ಬರ್ತಾ ಇರುವಂಥದ್ದು. ಹಾಗಾಗಿ ಅದು ಒಂದು ಆ್ಯಂಗಲ್ನಲ್ಲಿ ಆಗ್ತಾ ಇರುವಂಥದ್ದು. ಆದರೆ ಇವತ್ತಿನ ತನಿಖೆಯ ದೃಷ್ಟಿಗಳನ್ನು ನೋಡಿದ್ರೆ ನಿನ್ನೆ ಆ ಘಟನೆ ನಡೆದಿತ್ತು, ನಿನ್ನೆ ಆ ಬಗ್ಗೆ ಚರ್ಚೆಗಳು ಆರಂಭ ಆಗಿತ್ತು. ಆದರೂ ಕೂಡ ಅವರು ನೇರವಾಗಿ ಮಂಗಳೂರಿಗೆ ಬಂದಿದ್ರು, ಘಟನಾ ಸ್ಥಳಕ್ಕೆ ಬಂದಿದ್ರು, ಈ ಎಲ್ಲ ಪ್ರಕ್ರಿಯೆಗಳಲ್ಲಿ ಅವರು ಭಾಗಿಯಾಗಿದ್ರು, ಏನೆಲ್ಲ ಆಗ್ತಾ ಇದೆ ಅನ್ನುವಂಥದ್ರ ಬಗ್ಗೆ ನೋಡಿದ್ರು. 4 ಮತ್ತು 5ರ ಜಾಗ ಏನಿದೆ ಆ ಜಾಗದಲ್ಲಿ ಉತ್ಖನನ ಪ್ರಕ್ರಿಯೆಗಳನ್ನು ನಡೆಸುವಂಥ ಸಂದರ್ಭಗಳಲ್ಲಿ ಅಲ್ಲಿ ಪ್ರಣವ್ ಮೊಹಾಂತಿ ಅವರು ಸ್ವತಃ ಅಲ್ಲೇ ಇದ್ರು. ಮತ್ತೆ ಆ ಬಳಿಕ ಸ್ವಲ್ಪ ಹೊತ್ತಾದ ಮೇಲೆ ಅವರು ಆ ಜಾಗದಿಂದ ಹೊರಗಡೆ ಹೋಗಿದ್ದಂಥದ್ದು. ಹಾಗಾಗಿ ಇವತ್ತು ಮತ್ತೆ ಅವರು ಬರ್ತಾರೆ ಅನ್ನುವಂಥ ನಿರೀಕ್ಷೆಗಳಿದೆ. ಅದರ ಜೊತೆಗೆ ನಿನ್ನೆ ತಡರಾತ್ರಿ ಒಂದಷ್ಟು ಸಭೆಗಳನ್ನು ಕೂಡ ನಡೆಸಿದ್ದಾರೆ. ಅಂದರೆ ಏನು ಸಿಗದೇ ಇದ್ದಾಗ ಮುಂದೆ ಯಾವ ಕ್ರಮಗಳನ್ನು ಕೈಗೊಳ್ಳಬಹುದು ಮತ್ತು ಇಲ್ಲಿ ಈ ರೀತಿಯ ಪ್ರಕ್ರಿಯೆಗಳನ್ನು ನಡೆಸುವಂಥ ಸಂದರ್ಭಗಳಲ್ಲಿ ಯಾವ ರೀತಿಯಾದಂಥ ಇದನ್ನು ಕೆಲವೊಂದು ನಿಯಮಗಳನ್ನು ಪಾಲಿಸಬೇಕು ಮತ್ತು ಕಾನೂನು ಪ್ರಕ್ರಿಯೆಗಳ ಹಾದಿಯಾಗಿ ಕೇವಲ ಪ್ರಣವ್ ಮೊಹಾಂತಿ ಅವರು ಕೇವಲ ಒಂದು ಉತ್ಖನನದ ವಿಚಾರಗಳಲ್ಲಿ ಅಷ್ಟೇ ಸಭೆಗಳನ್ನು ನಡೆಸಿ ಚರ್ಚಿಸುವುದಕ್ಕೆ ಆಗೋದಿಲ್ಲ. ದಾಖಲೆ ಸಂಗ್ರಹದ ಮತ್ತೊಂದು ಪ್ರಕ್ರಿಯೆ ಇನ್ನೊಂದು ಭಾಗದಲ್ಲಿ ನಡೀತಾ ಇರುತ್ತೆ. ಅದಕ್ಕೆ ಒಂದಷ್ಟು ಅಧಿಕಾರಿಗಳ ತಂಡ ಇದೆ. ಆ ಅಧಿಕಾರಿಗಳು ಆ ಪ್ರಕ್ರಿಯೆಗಳನ್ನು ನಿರಂತರವಾಗಿ ನಡೆಸ್ತಾ ಇರ್ತಾರೆ. ಹಾಗಾಗಿ ಆ ಪ್ರಕ್ರಿಯೆಗಳ ಕಡೆಗೂ ಕೂಡ ಗಮನವನ್ನು ಕೊಡುವಂಥದ್ದು. ನಾಪತ್ತೆ ಆದವರ ಲಿಸ್ಟ್ಗಳಿರ್ಬೋದು, ಅತ್ಯಾಚಾರ ಕೊಲೆ ಪ್ರಕರಣಗಳ ಲಿಸ್ಟ್ಗಳಿರ್ಬೋದು, ಬೆಳ್ತಂಗಡಿ ಧರ್ಮಸ್ಥಳ ಠಾಣಾ ವ್ಯಾಪ್ತಿಯ ಜೊತೆಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಅಷ್ಟು ರೆಕಾರ್ಡ್ಸ್ಗಳನ್ನು ಆರಂಭಪೂರ್ವಕವಾಗಿ ಮೊದಲೇ ಸಂಗ್ರಹಿಸಿ ಇಡುವಂತಹ, ಯಾಕಂದರೆ ಯಾವುದೇ ದಾಖಲೆಗಳು ಈ ಘಟನೆಯಲ್ಲಿ ಇಲ್ಲಿ
ಅಲ್ಲಿ ಸಿಗುವಂತಹ ಯಾವುದೇ ಅಸ್ಥಿಪಂಜರಗಳ ಮುಂದಿನ ಎಲ್ಲ ಕೇಂದ್ರೀಕೃತವಾದಂಥ ತನಿಖೆಗಳಿಗೆ ಅದು ಕೇಂದ್ರೀಕೃತವಾಗಿರುತ್ತೆ. ಹಾಗಾಗಿ ಅದನ್ನು ಸಂಗ್ರಹಿಸಿ ಇಟ್ಟ ನಂತರವೇ ಆ ಎಲ್ಲಾದರೂ ಇಲ್ಲಿಂದ ಬರುವಂಥ ವರದಿಗಳು ಅದನ್ನು ಮ್ಯಾಚ್ ಮಾಡುವಂಥದ್ದು ಮತ್ತೊಂದು ಮಗದೊಂದು ಅನ್ನುವಂಥ ಯಾವ ತನಿಖಾ ಪ್ರಕ್ರಿಯೆಗಳ ಹಂತಗಳಿರುತ್ತೆ ಅದನ್ನು ಆರಂಭಿಕ ಹಂತಗಳಲ್ಲಿ, ಯಾಕಂದರೆ ಅವರಿಗೆ ಕೊಟ್ಟಂಥ ಅಷ್ಟೂ ಸಿಬ್ಬಂದಿಗಳನ್ನು ಉತ್ಖನನ ಪ್ರಕ್ರಿಯೆಗಳಲ್ಲಿ ಅವರು ಬಳಸ್ಕೊಳ್ತಾ ಇಲ್ಲ. ಕೇವಲ ಕೆಲವೊಂದು ನಿಗದಿತ ಸಿಬ್ಬಂದಿಗಳನ್ನಷ್ಟೇ ಈ ಪ್ರಕ್ರಿಯೆಗಳಲ್ಲಿ ಬಳಸ್ಕೊಳ್ತಾ ಇದ್ದಾರೆ. ಉಳಿದ ಸಿಬ್ಬಂದಿ ಅವರದ್ದೇ ಆದ ಶೈಲಿಯಲ್ಲಿ ಬೇರೆಯದ್ದೇ ಆದ ತನಿಖೆಗಳನ್ನು ನಡೆಸ್ತಾ ಇದ್ದಾರೆ. ಹಾಗಾಗಿ ಕೇವಲ ಇವರಿಗಷ್ಟೇ ಅವರು ಇನ್ಸ್ಟ್ರಕ್ಷನ್ಸ್ಗಳನ್ನು ಕೊಡುವ ಬದಲು ಅವರಿಗೂ ಕೂಡ ಒಂದಷ್ಟು ಇನ್ಸ್ಟ್ರಕ್ಷನ್ಸ್ಗಳನ್ನು ಅನುಚೇತ್ ಅವರಿಗೆ ಕೊಟ್ಟರೆ ಅನುಚೇತ್ ಅವರ ಮಾರ್ಗದರ್ಶನದಲ್ಲಿ ಅದು ತನಿಖಾಧಿಕಾರಿಯ ಅವರಿಗೂ ಕೂಡ ಅಂತಹ ಡೈರೆಕ್ಷನ್ಸ್ಗಳು ಹೋಗುತ್ತೆ. ಆ ತನಿಖಾಧಿಕಾರಿಗಳಿಂದ ಅಲ್ಲಿರುವಂಥ ಕೆಳದರ್ಜೆಯ SP ದರ್ಜೆ ಅಧಿಕಾರಿಗಳು, DYSP ದರ್ಜೆಯ ಅಧಿಕಾರಿಗಳಿಗೂ ಕೂಡ ಹೋಗುತ್ತೆ. ಆ ಮೂಲಕವಾಗಿ ತನಿಖೆ ಬಹಳ ಸಾಂಗವಾಗಿ ಸಾಗಬಹುದು ಮತ್ತು ಯಾವುದೇ ವಿಳಂಬ ಆಗಬಾರದು ಅನ್ನುವಂಥ ಕಾರಣಕ್ಕಾಗಿ ಇದು ಬಹಳ ಇಂಟ್ರೆಸ್ಟಿಂಗ್ ಮತ್ತು ಬೇರೆ ಬೇರೆ ರೀತಿಯಾದಂಥ ಚರ್ಚೆಗಳನ್ನು ಮತ್ತು ನಿಲುವುಗಳನ್ನು ಪಡೆದಿರುವಂಥ ಒಂದು ಪ್ರಕರಣ. ಆ ಕಾರಣಕ್ಕಾಗಿ ಈ ವಿಚಾರದಲ್ಲಿ ಒಂದಷ್ಟು ವಿಳಂಬಗಳು ಆಗಬಾರ್ದು, ಆ ವಿಳಂಬಗಳು ಆಗದ ರೀತಿಯಲ್ಲಿ ತನಿಖೆಗಳನ್ನು ಮುಂದುವರಿಸಬೇಕು ಅನ್ನುವಂಥ ಕಾರಣಕ್ಕಾಗಿ ಇದು ನಡೀತಾ ಇರುವಂಥದ್ದು. ಎಸ್ ಥ್ಯಾಂಕ್ ಯು ಭರತ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.